ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಶತಮಾನದ ಸಮಸ್ಯೆ ಇದು. ಸಾಕಷ್ಟು ಬಾರಿ ಪ್ರತಿಭಟನೆ ನಡೆದರೂ ಕೂಡ ಸರಿಯಾದಂತಹ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ರೈತರಿಗೆ ನ್ಯಾಯ ದೊರಕಿಲ್ಲ. ಆದರೆ ಈ ಬಾರಿ ಅಂತಿಮವಾಗಿ ಒಂದು ನಿರ್ಧಾರ ಆಗಲೇಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಪ್ರತಿ ಬಾರಿಯೂ ಕೂಡ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ. ನಮ್ಮಲ್ಲಿ ಬರ ಪರಿಸ್ಥಿತಿ ಇದ್ರೂ ಕೂಡ ನೀರನ್ನ ಬಿಟ್ಕೊಡಿ ಅನ್ನೋದು ಎಷ್ಟು ಸರಿ ಅನ್ನೋದು ರೈತರ ಪ್ರಶ್ನೆ. ಜೊತೆಗೆ ರಾಜ್ಯ ಸರ್ಕಾರ ನಿಷ್ಕ್ರಿಯವಾಗಿದೆ ಅನ್ನೋದು ರೈತರ ಆರೋಪವಾಗಿದೆ. ಸರಿಯಾದಂತಹ ರೀತಿಯಲ್ಲಿ ತಮ್ಮ ವಾದವನ್ನ ಮಂಡಿಸಿಲ್ಲ, ಜೊತೆಗೆ ಸರಿಯಾದಂತಹ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ರೈತರ ಹಿತರಕ್ಷಣೆ ಕಾಯೋದ್ರಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಸಾಗರೋಪಾದಿಯಲ್ಲಿ ಕೆಆರ್ಎಸ್ಗೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಸಾವಿರ ಸಂಖ್ಯೆಯಲ್ಲಿ ಅಲ್ಲಿಗೆ ಆಗಮಿಸ್ತಾರೆ. ಇನ್ನೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ನೀರಿನಲ್ಲಿ ಧುಮುಕಿ ರೈತರು ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿನಲ್ಲಿ ಇಳಿಯೋದ್ರ ಮೂಲಕ ಅಲ್ಲೇ ಉಳಿತೀವಿ ಅನ್ನೋದ್ರ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರನ್ನ ಹೊರತರುವುದಕ್ಕೆ ಪೊಲೀಸರು ಸಾಕಷ್ಟು ಶ್ರಮ ಪಡಬೇಕಾಯಿತು. ಅದಾದ ನಂತರ ಅಲ್ಲಿ ಕಾವಲನ್ನ ನಿಯೋಜನೆ ಮಾಡಲಾಗಿದೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಾಗಿ ರೈತರು ಅಲ್ಲಿಗೆ ಆಗಮಿಸಿದ್ರು. ಅವರನ್ನ ತಡೆದು ನಿಲ್ಲಿಸಿದ್ದಾರೆ. ಇನ್ನೊಂದು ದೃಶ್ಯದಲ್ಲಿ ತಡೆದು ನಿಲ್ಲಿಸ್ತಾ ಇರುವಂತಹ ದೃಶ್ಯ ನೀವು ನೋಡಬಹುದು. 3,000 ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಅವರು ಕೆಆರ್ಎಸ್ ಗೇಟ್ ಬಳಿ ಅವರೆಲ್ಲರನ್ನ ತಡೆದು ನಿಲ್ಲಿಸಿದ್ದಾರೆ. ಬೆಳಗ್ಗೆ ಬೃಂದಾವನ ದ್ವಾರದಿಂದ ಈ ಒಂದು ಪ್ರತಿಭಟನೆ ಆರಂಭ ಆಗಿತ್ತು. ಸಾಕಷ್ಟು ಮುಖಂಡರು, ಸಚಿವರು, ಶಾಸಕರು ಇದಕ್ಕೆ ಸಾಥ್ ನೀಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಇದರ ಕಿಡಿ ಹತ್ತಿದೆ. ರ್ಯಾಲಿಗಳನ್ನ ಮಾಡಲಾಗ್ತಾ ಇದೆ, ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿಯೂ ಕೂಡ ಇದರ ಎಫೆಕ್ಟ್ ಆಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಒಂದು ವೇಳೆ ಇದು ಹೀಗೆ ಮುಂದುವರೆದಲ್ಲಿ, ನೀರು ಬಿಡೋದು ಹೀಗೆ ಮುಂದುವರೆದಲ್ಲಿ ಬೆಂಗಳೂರು ಸಂಪೂರ್ಣವಾಗಿ ಸ್ತಬ್ಧವಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕೆಂದ್ರೆ ಪ್ರತಿದಿನವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾವೇರಿ ನೀರು ಬೇಕಾಗತ್ತೆ. 0.33 TMC ನೀರು ಒಂದು ದಿನಕ್ಕೆ ಬೇಕಾಗತ್ತೆ. ಅಂದರೆ 4 ಹಂತಗಳಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರನ್ನು ಪೂರೈಸಲಾಗುತ್ತೆ. ಕೆಆರ್ಎಸ್ ಕಬಿನಿ ಜಲಾಶಯಗಳಿಂದ ಕಾವೇರಿ ನದಿಗೆ ಬಿಟ್ಟ ನೀರನ್ನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ತೊರೆಕಾಡನಹಳ್ಳಿ ಬಳಿ ಒಟ್ಟು 4 ಹಂತಗಳ ಮೂಲಕ ಈ ನೀರನ್ನು ಹರಿಸಲಾಗುತ್ತೆ. ನಿತ್ಯ 9 MLD ಅಂದರೆ ಮಿಲಿಯನ್ ಲೀಟರ್ ಪರ್ ಡೇ ಬೆಂಗಳೂರಿಗೆ ಮಂಡ್ಯ ಜಿಲ್ಲೆಯಿಂದ ಪೂರೈಕೆಯಾಗುತ್ತೆ. ಅಂದರೆ 0.003 TMC 1 ಮಿಲಿಯನ್ಗೆ 10 ಲಕ್ಷ ಲೀಟರ್. ಸೊ ಈ ರೀತಿಯಾಗಿ ಬೆಂಗಳೂರಿಗೆ ನೀರನ್ನು ನೀಡಲಾಗುತ್ತೆ. ಒಂದು ವೇಳೆ ಹೀಗೆ ತಮಿಳುನಾಡಿಗೆ ನೀರು ಪೂರೈಕೆ ಆಗ್ತಾ ಇದ್ರೆ ಬೆಂಗಳೂರು ಕೂಡ ಸಂಪೂರ್ಣವಾಗಿ ಕುಡಿಯುವ ನೀರಿಂದ ವಂಚಿತವಾಗುತ್ತೆ. ಸೊ ಬೆಂಗಳೂರಿನಲ್ಲೂ ಸಾಕಷ್ಟು ಪ್ರತಿಭಟನೆ ನಡೀತಾ ಇದೆ. ಕಾವೇರಿ ಸುತ್ತಮುತ್ತಲಿನ ಎಲ್ಲ ರೈತರು ಕೆಆರ್ಎಸ್ ಬಳಿ ಆಗಮಿಸಿದ್ದಾರೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಜೊತೆಗೆ ಒಂದು ಎಚ್ಚರಿಕೆಯನ್ನ ಕೂಡ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ. ಒಂದು ವೇಳೆ 3 ಗಂಟೆ ಒಳಗೆ ನೀರನ್ನ ನಿಲ್ಲಿಸದೆ ಹೋದಲ್ಲಿ ಪ್ರತಿಭಟನೆ ಇನ್ನೂ ಕಾವು ಹೆಚ್ಚಾಗುತ್ತೆ. ಅದಾದ ನಂತರ ಉಂಟಾಗುವಂತಹ ಪರಿಸ್ಥಿತಿಗೆ ನಾವು ಜವಾಬ್ದಾರರಲ್ಲ. ಅದಾದ ನಂತರ ಉಪವಾಸ ಸತ್ಯಾಗ್ರಹವನ್ನ ನಾವು ಕೈಗೊಳ್ತೀವಿ. ಕೊನೆಯ ನಿರ್ಧಾರ ಕೈಗೊಳ್ಳುವವರೆಗೂ ಉಪವಾಸ ಸತ್ಯಾಗ್ರಹವನ್ನ ತ್ಯಜಿಸೋದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಸಂದೇಶಗಳು ರವಾನೆ ಆಗ್ತಾ ಇದೆ ರೈತರಿಗೆ. ನಾವು ಅರ್ಜಿಯನ್ನ ಸಲ್ಲಿಸ್ತೀವಿ, ನಿಮ್ಮ ಹಿತರಕ್ಷಣೆಯನ್ನ ಕಾಯ್ತೀವಿ, ಆದ್ರಿಂದ ಶಾಂತಿಯನ್ನ ಕಾಪಾಡಿ ಅಂತ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಆದರೆ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ, ಅವರ ಸಹನೆ ಮಿತಿ ಮೀರಿದೆ.
ಕೆಆರ್ಎಸ್ ಬಳಿ ರೈತರ ಪ್ರತಿಭಟನೆಗೆ ವಕೀಲರು ಕೂಡ ಸಾಥ್ ನೀಡಿದಂತಹ ದೃಶ್ಯವನ್ನ ನೀವು ನೋಡಿದ್ರಿ. ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರು ರೈತರೊಂದಿಗೆ ಮುನ್ನುಗ್ಗಿ ಅಲ್ಲಿ ನಿಂತಿರುವಂತಹ ಪೊಲೀಸ್ ಸಿಬ್ಬಂದಿಯನ್ನ ತಡೆದು ಮುಂದಕ್ಕೆ ನುಗ್ಗುವಂತಹ ಪ್ರಯತ್ನ ಮಾಡಿದ್ರು. ಆದರೆ ಪೊಲೀಸ್ ಸಿಬ್ಬಂದಿ ಅವರನ್ನ ಹೊರಗೆ ಕರ್ಕೊಂಡು ಹೋಗಿದ್ದಾರೆ. ವಕೀಲರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಕೆಲವೊಂದು ಮುಖಂಡರನ್ನ ಆ ಪ್ರದೇಶದಿಂದ ಹೊರಗೆ ಎಳೆದೊಯ್ದಂತಹ ದೃಶ್ಯವನ್ನ ನೀವು ನೋಡಿದ್ರಿ. ಆದರೂ ಕೂಡ ರೈತರಲ್ಲಿ ಆ ಒಂದು ಹುಮ್ಮಸ್ಸು ಕಮ್ಮಿ ಆಗಿಲ್ಲ. ಮತ್ತೆ ಆ ಸಿಬ್ಬಂದಿಯನ್ನ ತಳ್ಳಿ ಮುಂದಕ್ಕೆ ಹೋಗುವಂತಹ ಪ್ರಯತ್ನ ಮಾಡ್ತಾ ಇರುವ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಬೆಳಗ್ಗೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಆ ಸ್ಥಳಕ್ಕೆ ಆಗಮಿಸಿದ್ರು. ಕೆಆರ್ಎಸ್ ಸಮೀಪಕ್ಕೆ ಆಗಮಿಸಿ ಮುತ್ತಿಗೆ ಹಾಕ್ತೀವಿ ಅಂತ ಮೊದಲೇ ಹೇಳಿದ್ರು ರೈತ ಮುಖಂಡರು ಹಾಗೂ ಕಾವೇರಿ ಹಿತರಕ್ಷಣಾ ಸಮಿತಿಯ ಸದಸ್ಯರು. ಅದಾದ ನಂತರ ಸಾಕಷ್ಟು ಕಡೆ ಬರ್ತಾ ಇರುವಂತಹ ಗುಂಪುಗಳನ್ನ, ರೈತರ ಗುಂಪುಗಳನ್ನ ಅಲ್ಲಲ್ಲೇ ತಡೆ ಹಿಡಿಯಲಾಗಿತ್ತು. ಆದರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ರೈತರು ಆಗಮಿಸಿದ್ದಾರೆ. ವಕೀಲ ತಂಡ ಕೂಡ ಇದಕ್ಕೆ ಸಾಥ್ ನೀಡಿದೆ. ಜೊತೆಗೆ ಹಲವಾರು ಸಂಘಟನೆಗಳು ಕೂಡ ಕೈ ಜೋಡಿಸಿವೆ. ದೃಶ್ಯದಲ್ಲೇ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಅಲ್ಲಿಗೆ ಆಗಮಿಸಿದ್ದಾರೆ ಕೂಡ. ಬಸ್ ಲಾರಿಗಳನ್ನ ಏರಿ ತಂಡೋಪತಂಡವಾಗಿ ಈಗಲೂ ಕೂಡ ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ 3 ಗಂಟೆಯ ಹೊತ್ತಿಗೆ ಉಪವಾಸ ಸತ್ಯಾಗ್ರಹ, ಆಮರಣಾಂತ ಉಪವಾಸ ನಾವು ಆರಂಭ ಮಾಡ್ತೀವಿ ಅಂತ ಅಲ್ಲಿನ ರೈತ ಮುಖಂಡರು ಹೇಳಿಕೆಯನ್ನ ನೀಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ರ್ಯಾಲಿಯನ್ನ ಕೈಗೊಳ್ಳಲಾಗಿದೆ. ಕೆಲವೊಂದು ಸಂಘಟನೆಗಳು ರ್ಯಾಲಿ ಕೈಗೊಂಡಿವೆ. ಲಾರಿ ಬಸ್ಗಳನ್ನ ಏರಿ ಸಾಗರೋಪಾದಿಯಲ್ಲಿ ಅಲ್ಲಿಗೆ ರೈತರು ಆಗಮಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸೇತುವೆ ಮೇಲೆ ರ್ಯಾಲಿ ಮೂಲಕ, ಬೈಕ್ ರ್ಯಾಲಿ ಮೂಲಕ ಹಲವಾರು ಜನ ಆಗಮಿಸುತ್ತಿದ್ದಾರೆ. ಬಸ್ಗಳಲ್ಲಿ, ಲಾರಿಗಳಲ್ಲಿ ತಂಡವಾಗಿ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಹಲವು ಕನ್ನಡಪರ ಸಂಘಟನೆಗಳು ಕೂಡ ಇದಕ್ಕೆ ಸಾಥ್ ನೀಡಿವೆ. ರೈತ ಸಂಘಟನೆಗಳು, ಕಾವೇರಿ ಹಿತರಕ್ಷಣಾ ಸಮಿತಿ, ಹೀಗೆ ಹಲವಾರು ಸಂಘಟನೆಗಳು ಒಟ್ಟಾಗಿ ಸೇರಿ ಕಾವೇರಿ ತೀರದಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾದರೂ ನಮಗೆ ನ್ಯಾಯ ದೊರಕಿಸ್ಕೊಡಿ. ಪ್ರತಿ ಬಾರಿಯೂ ಕೂಡ ಅನ್ಯಾಯದ ಮೇಲೆ ಅನ್ಯಾಯ ಆಗ್ತಾನೆ ಇದೆ. ರಾಜ್ಯದ ಬಡ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಬರಗಾಲದ ಸಂದರ್ಭದಲ್ಲೂ ಕೂಡ ನಮ್ಮ ಹಿತರಕ್ಷಣೆಯನ್ನ ಕಾಯ್ತಾ ಇಲ್ಲ ನೀವು ಅಂತ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಪ್ರಬಲವಾದಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ನೀರನ್ನ ನಿಲ್ಲಿಸಲೇಬೇಕು, ಇಲ್ಲ ಅಂದ್ರೆ ಮುಂದಾಗುವಂತಹ ಪರಿಸ್ಥಿತಿಯನ್ನ ಎದುರಿಸಿ ರಾಜ್ಯದ ರೈತರ ಸಹನೆಯನ್ನ ನೀವು ಪರೀಕ್ಷೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ.
ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಅಲ್ಲಿನ ರೈತರು ಮಾಡ್ತಿದ್ದಾರೆ. ಅದನ್ನ ತಡೆಯೋದಕ್ಕೆ ಅಲ್ಲಿನ ಸಿಬ್ಬಂದಿ ಹರಸಾಹಸ ಪಡ್ತಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಒಟ್ಟೊಟ್ಟಿಗೆ ಎಲ್ಲರೂ ಸೇರಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಬೆಳಗ್ಗೆಯಿಂದ ಈ ಪ್ರತಿಭಟನೆ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಅಲ್ಲಿಗೆ ಆಗಮಿಸಿದ್ದಾರೆ. ಮುತ್ತಿಗೆ ಹಾಕಲಾಗ್ತಾ ಇದೆ. ಅದನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಅಲ್ಲಿನ ಸಿಬ್ಬಂದಿ ವರ್ಗ ಕೂಡ ತಯಾರಾಗಿ ನಿಂತಿದೆ. ಬೃಂದಾವನದ ಗೇಟ್ಗಿಂತ ಹಿಂದೆಯೇ ಅಲ್ಲಿನ ರೈತರನ್ನ ತಡೆ ಹಿಡಿದು ನಿಲ್ಲಿಸಲಾಗಿದೆ. ವಕೀಲರು, ಕನ್ನಡಪರ ಸಂಘಟನೆಗಳು ಸೇರಿದಂತೆ ಎಲ್ಲರೂ ಕೂಡ ರೈತರಿಗೆ ಮತ್ತು ಕಾವೇರಿ ಹಿತರಕ್ಷಣಾ ಸದಸ್ಯರಿಗೆ ಅಲ್ಲಿ ಸಾಥ್ ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ ಕೈಗೊಂಡು ಕಾವೇರಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಈಗಾಗಲೇ ಜಮಾವಣೆಯಾಗಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಎಲ್ಲರಲ್ಲೂ ಕೂಡ ಸಹನೆ ಅನ್ನೋದು ಮೇರೆ ಮೀರ್ತಾ ಇದೆ. ಯಾವ ಕ್ಷಣದಲ್ಲಿ ಅವರು ಮುತ್ತಿಗೆಯನ್ನ ಹಾಕ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಅದನ್ನ ನಿಯಂತ್ರಣ ಮಾಡೋದಕ್ಕೆ, ಜೊತೆಗೆ ಅಲ್ಲಿ ಇರುವಂತಹ ಮುಖಂಡರನ್ನ ಆ ಪ್ರದೇಶದಿಂದ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ರೈತರು ಹರಸಾಹಸ ಪಡ್ತಿದ್ದಾರೆ. ಅದರ ಜೊತೆಗೆ ಪೊಲೀಸರು ಅವರನ್ನ ತಡಿತಾ ಇದ್ದಾರೆ. ಆದರೆ ಸಾಕಷ್ಟು ಸಂಘಟನೆಗಳು ನಿರಂತರವಾಗಿ ಅಲ್ಲಿಗೆ ಆಗಮಿಸ್ತಾ ಇದೆ. ಇನ್ನು ರೈತರು ಗುಂಪು ಗುಂಪಾಗಿ ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.